ಸ್ನೇಹಿತರೆ ನಮಸ್ಕಾರ. ನನಗೆ ಭಾಷಣ ಕೌಶಲ್ಯ ನನಗೆ ಪ್ರಿಯವಾದ ವಿಚಾರ. ಅದರಲ್ಲಿಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋದು ಅಂದರೆ ಮತ್ತಷ್ಟು ಖುಷಿಯಾದ ವಿಚಾರ. ಸರ್, ಪಬ್ಲಿಕ್ ಸ್ಪೀಕಿಂಗ್ ಅನ್ನು ಎಷ್ಟು ದಿನದಲ್ಲಿ ಕಲಿಯಬಹುದು? ಲಕ್ಷ್ಮೀನಾರಾಯಣ ಅವರು ಕೇಳಿದ್ದಾರೆ. ಕೆಲವರು ಒಂದೇ ದಿನದಲ್ಲಿಯೂ ಕಲಿಸಿದ್ದೇನೆ, ಕೆಲವರಿಗೆ 1 ವರ್ಷ ಆದರೂ ಕಲಿತಿಲ್ಲ. ಅಂದರೆ ಅದರ ಅರ್ಥ ನಾನು ಕಲಿಸಲು ಸಿದ್ಧ ಇದ್ದೇನೆ, ನೀವು ಎಷ್ಟು ಸಿದ್ಧ ಇದ್ದೀರಿ ಎನ್ನುವುದರ ಮೇಲೆ ಈ ಉತ್ತರ ಡಿಪೆಂಡ್ ಆಗ್ತದೆ. ನಂಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ಒನ್ ಡೇ ವರ್ಕ್ಶಾಪಲ್ಲೇ ಎಷ್ಟೊಂದು ಜನ ಕಲ್ತಿದ್ದಾರೆ, ಭಯ ಹೋಗಿಸ್ಕೊಂಡಿದ್ದಾರೆ. ನೀವೆಷ್ಟು ಓಪನ್ ಆಗ್ತೀರಾ? ಇದುವರೆಗೆ ಎಷ್ಟು ರೆಡಿ ಆಗಿದ್ದೀರಾ? ದೀಸ್ ಥಿಂಗ್ಸ್ ಮ್ಯಾಟರ್ಸ್. ಹಾಗಾದರೆ ಏನು ಸರ್, ಯಾವುದ್ರಲ್ಲಿ ರೆಡಿ ಆಗಿರಬೇಕು ಅಂದರೆ, ವಿಷಯಗಳಲ್ಲಿ ನೀವು ಎಷ್ಟು ರೆಡಿ ಆಗಿದ್ದೀರಾ, ಭಾಷೆ ಯಾವ ಲೆವೆಲಲ್ಲಿ ಇದ್ದೀರಿ, ಶಾರೀರಿಕ ಭಾಷೆ ಯಾವ ಲೆವೆಲಲ್ಲಿ ಇದ್ದೀರಿ, ಧ್ವನಿ ಯಾವ ಲೆವೆಲಲ್ಲಿ ಇದ್ದೀರಿ. ದಿಸ್ 4 ಆಸ್ಪೆಕ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್: ಕಂಟೆಂಟ್, ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಅಂಡ್ ಯುವರ್ ವಾಯ್ಸ್. ನೀವು ಅದನ್ನ ಹೆಂಗೆ ಗೊತ್ತು ಮಾಡ್ಕೊಳ್ಳಿ ಅಂದರೆ, 1 to 10 ಅಂತ ಇದ್ರೆ ಈ 4 ಅಂಶಗಳಲ್ಲಿ ಈಗ ಎಲ್ಲಿದ್ದೀರಿ ನಂಬರ್ ಮಾಡ್ಕೊಳ್ಳಿ, ಗೊತ್ತಾಗ್ತದೆ. ಎಲ್ಲಿಗೆ ಹೋಗಬೇಕು ಗೊತ್ತಾಗ್ತದೆ. ದ್ಯಾಟ್ಸ್ ಇಟ್. ಸರ್, ನಾನು ಪಬ್ಲಿಕ್ ಸ್ಪೀಕರ್ ಆಗಬೇಕು, ಅದು ಹೇಗೆ ಅಂದರೆ, ನನ್ನ ಮಾತು ಕೇಳೋಕ್ಕೆ ಜನ ಕಾಯಬೇಕು, ಆ ಥರ ನಾನು ಸ್ಪೀಕರ್ ಆಗಬೇಕು. ಬಟ್ ಹೇಗೆ ಮಾತಾಡೋದು, ಶುರು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಶುರು ಮಾಡೋದು ಹೇಳ್ಕೊಡ್ಬೇಕೇನಪ್ಪ. ಆ, ನಮಸ್ಕಾರ, ಸ್ಮೈಲ್. ಇವತ್ತು ಈ ವಿಷಯ ತುಂಬ ಚೆನ್ನಾಗಿದೆ. ಈ ವಿಷಯ ಇದೆಯಲ್ಲ, ಈ ವಿಷಯವನ್ನು ನಾನು ತುಂಬ ದಿನದಿಂದ ಆಲೋಚನೆ ಮಾಡಿ ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದೇನೆ. ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇವರೆಲ್ಲರೆಲ್ಲ ಬಂದಿದ್ದಾರೆ. ನೀವು ಇಷ್ಟೊಂದು ಜನ ಬಂದಿದ್ದೀರಿ, ನನಗೆ ತುಂಬ ಸಂತೋಷ. ಆತ್ಮೀಯರೇ, ಸ್ನೇಹಿತರೆ, ಮೈ ಡಿಯರ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಏನಾದ್ರು ಕರಿಬೋದ್ರಿ, ಆರಂಭ ಮಾಡಿ ಮಾಡ್ತಾ ಹೋಗ್ರಿ. ಜನ ಕಾಯಬೇಕು ಅಂದರೆ ನೀವು ಎಸ್ಟಾಬ್ಲಿಷ್ ಮಾಡಬೇಕು. ಒಬ್ಬ ಸ್ಪೀಕರ್ ಆಗಿ ನೀವು ಎಸ್ಟಾಬ್ಲಿಷ್ ಮಾಡ್ಕೋಬೇಕಲ್ವಾ. ಪ್ರಯತ್ನ ಪಡೋದಕ್ಕೆ ಮುಂಚೆ ಅಂದರೆ ಅವಕಾಶಗಳಿರಲಿಲ್ಲ. ಇವಾಗ ನೀವು ಪಾಡ್ಕಾಸ್ಟ್ ಮಾಡ್ಕೋಬೋದು, ಆಡಿಯೋ ವಿಡಿಯೋ ಮೂಲಕ. ನಿಮ್ಮದೇ ಟಿ ವಿ ಚಾನಲ್ಲು, ನಿಮ್ಮದೇ ರೇಡಿಯೋ ಚಾನಲ್. ಅವಕಾಶ ಜಾಸ್ತಿ. ನಾವೆಲ್ಲ ಏನೂ ಅವಕಾಶಗಳಿಲ್ಲದೆ ಇದ್ದಾಗ ಹುಡ್ಕೊಂಡೋಗಿ ಪ್ರಯತ್ನ ಪಟ್ಟವ ನಾನು. ಆಕಾಶವಾಣಿಲಿ, ಟಿ ವಿನಲ್ಲಿ ಬಂದು, ಈಗ ಯೂಟ್ಯೂಬ್ನಲ್ಲೂ ಕಾಣಿಸ್ಕೊತಾ ಇದ್ದೀನಿ ಅಲ್ವೇ. ಐ ವಾಂಟ್ ಗೆಟ್ ಆಪರ್ಚುನಿಟಿ ಟು ಸ್ಪೀಕ್ ಇನ್ ಪಬ್ಲಿಕ್ ಅಂತ ರೇಖಾ ಹೇಳಿದ್ದಾರೆ. ನೀವು ಚೆನ್ನಾಗಿ ಮಾತಾಡ್ತೀರಿ ಅಂತ ಗೊತ್ತಾದರೆ ಮೇಡಮ್, ನಿಮ್ಮ ಹತ್ರ ಹುಡುಕೊಂಡು ಬಂದು ಮಾತಾಡಿ ಅಂತ ಹೇಳ್ತಾರೆ ಮೇಡಮ್. ಅವಕಾಶಗಳು ಆರಂಭಿಕ ದಿನಗಳಲ್ಲಿ ನೀವು ನಿಮ್ಮನ್ನು ಪ್ರೆಸೆಂಟ್ ಮಾಡ್ಕೋಬೇಕು. ಬ್ರೂಸ್ಲಿ ಒಂದು ಮಾತು ಅವಾಗವಾಗ ನೆನಪಾಗುತ್ತೆ ನನಗೆ. ಇಫ್ ಯು ಡೋಂಟ್ ಗೆಟ್ ಎನ್ ಆಪರ್ಚುನಿಟಿ, ಕ್ರಿಯೇಟ್ ಎನ್ ಆಪರ್ಚುನಿಟಿ ಅಂತ ಬ್ರೂಸ್ಲಿ ಹೇಳಿದ್ದಾರೆ. ಸೀರಿಯಸ್ಲಿ, ನೀವೇ ಒಂದು ಅಸೋಸಿಯೇಷನ್ ಹುಟ್ಟಾಕಿ, ಟ್ರಸ್ಟ್ ತೆಗೀರಿ, ನೀವೇ ಪ್ರೆಸಿಡೆಂಟು, ನೀವೇ ಕಾರ್ಯಕ್ರಮ ಆರ್ಗನೈಸ್ ಮಾಡಿ, ನೀವೇ ಅಧ್ಯಕ್ಷೆ ಭಾಷಣ. ಯಾರು ಕೇಳ್ತಾರೆ? ನೀವೇ ಆರ್ಗನೈಸರ್ ಅಲ್ಲ, ನಿಮ್ಗೇನು ಬೇಕಾದ್ ಮಾಡ್ಬೋದಲ್ಲ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಓಕೆ. ಅರುಣ್ ಅವರು, ನನಗೆ ವೇದಿಕೆ ಮೇಲೆ ಭಾಷಣ ಮಾಡುವಾಗ ಭಯ. ನಿಮ್ಮ ಒಬ್ಬರಿಗೆ ಅಲ್ಲ ರೀ, ಪ್ರಪಂಚದಲ್ಲಿ 98% ಅಥವಾ 99% ಜನಕ್ಕೆ ಭಯ ಆಗಲೇಬೇಕು. ಅವರು ವೇದಿಕೆ ಮೇಲೆ ಸ್ಟ್ರೈಟಾಗಿ ಬರೋದಿಲ್ಲ, ಹಿಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅಲ್ವೇ. ಯಾರಿಗೆ ತಾನೇ ಭಯ ಆಗೋದಿಲ್ಲ? ಭಯ ಆದರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತಾರೀ, ಗೊತ್ತಾಯ್ತಾ. ಇಟ್ಸ್ ಎ ನ್ಯಾಚುರಲ್ ಪ್ರಾಸೆಸ್, ಸಾಮಾಜಿಕ ಪ್ರಕ್ರಿಯೆ. ಕೇಳಿದ್ರಂತೆ ಒಂದು ಸರ್ವೆನಲ್ಲಿ, ಯಾವುದ್ರಿ ಭಯ ನಂಬರ್ 1 ಅಂದರೆ ವೇದಿಕೆ ಭಯ ಅಂದ್ಬಿಟ್ರಂತ್ರಿ ರೀ. ಸಾವುನು 2-3 ಅಂತ ಕೊಟ್ಟಿದ್ರಂತೆ. ಸೊ ಅರ್ಥ ಮಾಡ್ಕೊಳ್ಳಿ, ಸ್ಟೇಜ್ ಫಿಯರ್ ಜಯಿಸಿದವರು ಜಗವನ್ನೇ ಜಯಿಸಬಲ್ಲರು. ಭಾಷಣಕಾರರು ಇವತ್ತು ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ಡೋಂಟ್ ವರಿ, ನೀವು ಕೂಡ ಮಿಂಚೋದಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಇನ್ನೊಬ್ರು, ಓದಿದ ವಿಷಯ ನೆನಪಿನಲ್ಲಿ ಉಳಿಯಲು ಏನು ಮಾಡಬೇಕು ಸರ್? ನೆನಪಿನಲ್ಲಿ ಉಳಿಯಕ್ಕೆ ಏನು ಮಾಡಬೇಕು ಅಂದರೆ, ಬೇಡವಾಗಿರೋದನ್ನೆಲ್ಲ ಬಿಸಾಕ್ಬೇಕು ಸರ್, ಬೇಕಾಗಿರೋದು ತುಂಬ್ಕೋತಾ ಇರಬೇಕು. ನಿಮ್ಮ ಹತ್ರ ಫಸ್ಟ್ ನೀವು ನೆನಪಿದೆ, ನಿಮಗೆ ಮೆಮೊರಿ ಪವರ್ ಚೆನ್ನಾಗಿದೆ ಅಂತ ನೀವು ಭಾವಿಸೋದೇ ತುಂಬ ಇಂಪಾರ್ಟೆಂಟ್ ಇದೆ. ನಮಗಿಲ್ಲ ಅಂದ್ಕೊಂಡ್ರೆ ಅದಿರಲ್ಲ, ಇರುತ್ತೆ ಅಂದ್ಕೊಳ್ಳಿ, ಇರುತ್ತೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಜೊತೆಗೆ ನನ್ನ ಪುಸ್ತಕಗಳಲ್ಲಿ ವ್ಯಕ್ತಿತ್ವ ಚಂದನ ಕೃತಿ ಮತ್ತು ಈ ಪರೀಕ್ಷೆ ನಿರೀಕ್ಷೆ ಎಲ್ಲ ಕೃತಿಗಳಲ್ಲಿ ಮೆಮೊರಿ ಪವರ್ ಬಗ್ಗೆನೂ ಕೂಡ ಒಂದೊಂದು ಚಾಪ್ಟರ್ ಬರೆದಿದ್ದೇನೆ, ಗಮನಿಸಿ.
ಓಕೆ ದೆನ್ ಒಬ್ಬರು ರೇಖಾ ಐ ಆಮ್ ಲೈಫ್ ಲಾಂಗ್ ಲರ್ನರ್ ಓನ್ಲಿ ಸರ್ ಅಂದಿದ್ದೀರಿ. ಕಲಿಯಬೇಕು ಆದರೆ ನಾನು ಜಾಸ್ತಿ ಬೆಳಿಬೇಕು ಅಂದ್ಬಿಟ್ಟು ನಾನು ಅಡಿಷ್ನಲ್ ಆಗಿ ತರಬೇತಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ವಾಟ್ ಇಸ್ ದಿ ರಿಲೇಷನ್ ಬಿಟ್ವೀನ್ ಸೆಲ್ಲಿಂಗ್ ಅಂಡ್ ಪಬ್ಲಿಕ್ ಸ್ಪೀಕಿಂಗ್? ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಒಟ್ಟಾರೆ ಎಲ್ಲ ಜನರ ಜೊತೆ ಮಾತಾಡ್ತೀರಿ. ಅಲ್ಲಿ ಮಾತನಾಡಿಯೂ ಕೂಡ ಇವತ್ತು ಸೆಲ್ ಮಾಡೋರನ್ನ ನೋಡಿದ್ದೇನೆ. ಆದರೆ ನೀವು ಹೇಳ್ತಾ ಇರೋ ಸೆಲ್ಲಿಂಗಲ್ಲಿ ಒನ್ ಟು ಒನ್ ಸೆಲ್ಲಿಂಗ್ ಸಾಮಾನ್ಯವಾಗಿರ್ತದೆ, ಅಷ್ಟೇ ವ್ಯತ್ಯಾಸ. ದೆನ್ ಸರ್ವೇಶ್ ಕುಮಾರ್, ಭಾಷಣಗಳಲ್ಲಿ ಕೇಳುಗರನ್ನ ನಮ್ಮೆಡೆಗೆ ಹಿಡಿದಿಟ್ಟುಕೊಳ್ಳಲು ಅನುಸರಿಸಬೇಕಾದ ಮಾರ್ಗಗಳು ಯಾವುದು? ಯಾವ ವಿಚಾರವನ್ನ, ಎಷ್ಟು ವಿಚಾರವನ್ನ, ಹೇಗೆ ಮಾತನಾಡುತ್ತೀರಿ, ಆ ವಿಚಾರವನ್ನ ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿರುತ್ತೀರಿ, ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗುತ್ತೆ, ಅಷ್ಟೇ. ಅವರು ಕೇಳ್ತಾ ಇದ್ರೆ ನನ್ನ ಕೇಳ್ತಾರೆ ಎಷ್ಟು ನಿಮಿಷ ಮಾತಾಡಬೇಕು ಅಂತ. ಸಾಮಾನ್ಯವಾಗಿ ಆ ಕೇಳೋರಿಗೆ ಎಷ್ಟೊತ್ತು ಅನಿಸುತ್ತೆ ಅಲ್ಲಿಗೆ ನಿಲ್ಲಿಸ್ಬೇಕಂತ. ನನಗೇನು ಗೊತ್ತಿದೆ, ನನಗೆ ಗೊತ್ತಿರ್ಬೋದು 2 ದಿನ ಮಾತಾಡೋವಷ್ಟು. ಆದರೆ ಅವ್ರಿಗೇನು ಬೇಕಾಗಿದೆ, ನನ್ನ ಆಡಿಯನ್ಸ್ಗೆ ಏನು ಬೇಕಾಗಿದೆ ಅದನ್ನು ನೋಡ್ಕೊಳ್ಳಿ, ಮಾತಾಡಿ. ಸೊ ಈಸಿ ಆಗ್ತದೆ. ಅಲ್ಲಿ ಸಭೆ, ಸಭಿಕರು, ಸಭಾಂಗಣ 3 ಅಂಶಗಳು ತುಂಬ ಮುಖ್ಯ. ಅದ್ರ ಕಡೆ ಗಮನ ಕೊಡಿ. ಓಕೆ. ದೆನ್ ಚೆನ್ನಾರೆಡ್ಡಿ, ಭಾಷಣ ಮಾಡುತ್ತಾ ಮಾಡುತ್ತಾ ನಡುವೆ ನಿಂತು ಹೋಗುತ್ತಾ ಸರ್, ಏನು ಮಾಡೋದು ತೋಚೋದಿಲ್ಲ, ಅದಕ್ಕೆ ಏನು ಮಾಡಬೇಕು? ಸಿಂಪಲ್. ನೀವೇನು ಪಾಯಿಂಟ್ಸ್ ಮಾತಾಡ್ಬೇಕು ಅನ್ಕೊಂಡಿದ್ರಿ, ಚೀಟಿ ಇಟ್ಕೊಂಡ್ಬಿಟ್ಟಿರಿ ಮುಂದೆ. ಸ್ಟ್ರಕ್ ಆಯ್ತಾ ಒಂದ್ಸರಿ ಸುಮ್ಮನೆ ಗಮನಿಸ್ಕೊಳ್ಳಿ, ಗ್ಲಾನ್ಸ್ ಮಾಡ್ಕೊಳ್ಳಿ, ದಟ್ಸ್ ಎನಫ್. ಓಕೆ. ಮಾತನಾಡುವ ಸಬ್ಜೆಕ್ಟ್ ಮರೆತು ಹೋಗುತ್ತೆ. ನೀವು ಮಾತಾಡಕ್ಕೆ ಹೋಗ್ತಾ ಇರೋದೇ ಯಾವ ವಿಷಯ ಮಾತಾಡಬೇಕು ಅಂತ, ಅದನ್ನೇ ಮರ್ತೋಗ್ಬಿಟ್ರೆ ಹಂಗೆ ಸಮಯ. ಅದು ಯಾವಾಗ ಮರೆಯುತ್ತೆ ಅಂದರೆ ನೀವಲ್ಲಿ ಕೂಲ್, ಕಾಮ್, ಕಂಫರ್ಟಬಲ್ ಆಗಿರಲ್ಲ. ಒಂದು ಫಾರ್ಮುಲಾ ಹೇಳಿರ್ತೀನಿ, ಟೈಪ್ ಮಾಡಿ. 3 C's ಅಂತ. ಅದನ್ನು ಕೂಲ್, ಕಾಮ್, ಕಂಫರ್ಟಬಲ್ ಅಂತ ಹಾಗೆ ಟೈಪ್ ಮಾಡಿಬಿಡಿ. ಕೂಲ್, ಕಾಮ್, ಕಂಫರ್ಟಬಲ್ ಅಂತ ಟೈಪ್ ಮಾಡಿ ನೀವು. ಓಕೆ. ಸೊ ನೀವು ಕೂಲಾಗಿ, ಕಾಮಾಗಿ, ಕಂಫರ್ಟಬಲ್ ಆಗಿರಿ, ಮರ್ತೋಗಲ್ಲ ಏನು. ಡೋಂಟ್ ವರಿ, ಟೇಕ್ ಇಟ್ ಈಸಿ. Rajappa, I have to become good politician and good speaker, but, sir, but even one time I don't give speech, no problem. ಇದುವರೆಗೂ ಕೊಡೋದು ಎಲ್ಲರೂ ಏನ್ರಿ ಒಂದೇ ಸರಿಗೆ ಎಲ್ಲರೂ ಕೊಟ್ಟು ಕೊಟ್ಟು ಮೊದಲನೇ ಭಾಷಣ ಅಂತೀವಿ, ಎರಡನೇದು ಒಂಚೂರು ಸುಮಾರಾಗಿ ಮಾತಾಡ್ಬೋದೇನೋ, ಅಥವಾ ಏನೋ ಚೆನ್ನಾಗಿಲ್ದಿರೋ ಪರವಾಗಿಲ್ಲ, ಆರಂಭ ಮಾಡಿ. ಆರಂಭ ಮಾಡೋದು ಮುಖ್ಯ. ಓಕೆ. ನೀವು ಕೊಟ್ಟಿಲ್ಲ, ಈಗ ನಮ್ಮಂಥ ಕೋರ್ಸ್ಗಳಿಗೆ ಬಂದರೆ ಈಗ ನಾವು ನಮ್ಮ ಬ್ಯಾಕ್ ಎಂಡ್ ಟೀಮ್ ನಂಬರ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಕೇಳಿರೋದ್ರಿಂದ ಪ್ರಶ್ನೆ 9341259267. ಸೊ ಕರೆ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ, ಎಲ್ಲ ಹೇಳ್ತಾರೆ. ಸರ್, ನಿಮ್ಮ ಏನಿದು ನಿಮ್ಮ ವಾಯ್ಸ್ ಕೇಳ ಬಂದಿಲ್ಲ, ಏನಾದ್ರು ಸರಿ ಪ್ರಶ್ನೆ ಇಲ್ಲ ನೋಡಿ. ಇಲ್ಲಿ ಕೇಳಬೇಕಾದ್ರೆ ಇಲ್ಲೇ ಗೊಂದಲ ಇದೆ ಪ್ರಶ್ನೆ. ಅಲ್ಲಿಂದನೇ ಪದಗಳನ್ನ ಕಡೆಗೇನೆ ನಾವು ವರ್ಕ್ ಮಾಡಬೇಕು. ಲ್ಯಾಂಗ್ವೇಜ್ ಅಂದಾಗ ಲ್ಯಾಂಗ್ವೇಜ್ ಈಸ್ ನಥಿಂಗ್ ಬಟ್ ದ ಫಾರ್ಮೇಷನ್ ಆಫ್ ದಿ ವರ್ಡ್ಸ್. ನನಗಲ್ಲಿ ಅವ್ರಿಗೂ ಏನು ಕೇಳಿದ್ದಾರೆ ಗೊತ್ತೇ ಆಗ್ತಾ ಇಲ್ಲ. ಅವ್ರ ಹೆಸರು ಬಂದಿಲ್ಲ, ಬೇರೆ ವರ್ಲ್ಡ್ ಅಂತ ಬಂದಾರೆ. ಸರ್, ಜನನ ನೋಡುತ್ತಾ ಮೈಂಡ್ ವರ್ಕ್ ಆಗೋಲ್ಲ, ಮರ್ತೋಗುತ್ತೆ. ಈ ಜನ ನಮ್ಮವರೆಲ್ಲ ಸಾಮಾನ್ಯಕ್ಕೆ ಸಪೋರ್ಟ್ ಮಾಡ್ತಾರೆ. ಹಾಂ. ಸೊ ನೀವು ಅದನ್ನು ಆತ್ಮೀಯರು, ಸ್ನೇಹಿತರು ಅಂತ ಅನ್ಕೋಬೇಕು, ವಿಲನ್ಗಳು, ಎನಿಮಿಗಳು ಅಂತ ಅನ್ಕೋಬಾರ್ದು. ಧೀರೇಂದ್ರ ಕುಲಕರ್ಣಿಯವರು, ಗುರುಗಳೇ, ಭಾಷಣ ಮಾಡುವಾಗ ಧ್ವನಿ ಚೆನ್ನಾಗಿ ಇರಬೇಕು ಅಂತಾರೆ. ಭಾಷಣ ಮಾಡುವಾಗ ಭಯ ಆಗುತ್ತೆ, ಅಕ್ಷರಗಳು ಬರಲ್ಲ, ಅದು ಹೇಗೆ ಬಗೆಹರಿಸೋದು? ಕೂಲ್, ಕಾಮ್, ಕಂಫರ್ಟಬಲ್ ಫಾರ್ಮುಲಾ ಹೇಳಿದ್ದೀನಿ. ಧ್ವನಿ, ನಾನಂತೂ ದನಿ ನೀ ನುಡಿಯ ಧಣಿ, ವಾಯ್ಸ್ ಯುವರ್ ದ ಬಾಸ್ ಆಫ್ ಸ್ಪೀಚ್ ಅಂತೀನಿ. ಓಕೆ. ಸೊ ಧ್ವನಿ ಮೇಲೆ ನೀವು ವರ್ಕ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ನಾನು ಹೇಳಿರ್ತೀನಿ, ಉಚ್ಚಾರ, ಸ್ಪಷ್ಟತೆ, ಏರಿಳಿತ, ಒತ್ತು, ಸ್ಟ್ರೆಸ್ ಎಂಫಸೈಸ್ ಮಾಡೋದು, ವೇಗ, ಸ್ಪೀಡು, ಭಾವ, ಅನುಭಾವ ಮತ್ತು ಮೌನದ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಾವು ಮಾತಾಡ್ತಾ ಇದ್ದಾಗ ನಿಮ್ಮ ಸ್ವಂತಿಕೆ ಇರಬೇಕಲ್ಲಿ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ. ಧ್ವನಿ ನಿಮ್ಮದೇ ಆಗಿರಲಿ, ಸ್ವಂತದ್ದಾಗಿರಲಿ, ಒರಿಜಿನಲ್ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ. ದೆನ್ ಕಾಂಟ್ ಎಕ್ಸ್ಪ್ರೆಸ್ ಆನ್ ಸ್ಟೇಜ್. ಗ್ರ್ಯಾಜುಲಿ ಒಂದೇ ಸರಿಗೆ ಆಗಲ್ಲ, ಆಗುತ್ತೆ.
ಅಂಡ್ ಎಷ್ಟೋ ಜನ ನಾನು ಕೇಳ್ತಾರೆ, ಸರ್ ಭಯ ಇತ್ತು ಆದರೆ ಹೇಗೋಯ್ತು ಗೊತ್ತಾಗ್ಲಿಲ್ಲ. ಅದೇ, ಅದಕ್ಕೆ ಆಡ್ತಾ ಆಡ್ತಾ ರಾಗ, ನಳ್ತಾ ನಳ್ತಾ ರೋಗ ಅನ್ನುವಂಥದ್ದು. ಓಕೆ, ಗುಡ್. ಸುಮಾರು ಜನ ಕೂಲ್, ಕಾಮ್, ಕಂಫರ್ಟಬಲ್ ಟೈಪ್ ಮಾಡಿದಿರಿ. ಆದರೆ ನಿಜವಾಗಿಯೂ ನೀವು ಕೂಲ್ ಆಗಿದ್ದೀರಾ, ಕಾಮ್ ಆಗಿದ್ದೀರಾ, ಕಂಫರ್ಟಬಲ್ ಆಗಿದ್ದೀರಾ ನೋಡ್ಕೊಳ್ಳಿ. ನಾನೀಗ ಕೂಲ್, ಕಾಮ್, ಕಂಫರ್ಟಬಲ್ ಆಗಿ ನಾನಿದ್ದೀನ ಇಲ್ವಾ? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನು ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಒಂದಿಬ್ಬರನ್ನ ಮಾತಾಡಿಸ್ಬಿಡೋಣ. ಓಕೆ. ಎಸ್, ನೇತ್ರಾವತಿ ಅವರೇ, ನಾನು ಈ ನಮಸ್ 5 ಪಾಯಿಂಟ್ ಹೇಳಿದೆ. ಅದರಲ್ಲಿ ವಿಷಯ, ಭಾಷೆ, ಶಾರೀರಿಕ ಭಾಷೆ, ಧ್ವನಿ, ಈ 4 ಪಾಯಿಂಟ್ಸ್ ಎಷ್ಟು ಇಂಪಾರ್ಟೆಂಟ್? ಸರ್, ಒಬ್ಬ ಮನುಷ್ಯನಿಗೆ ಪಬ್ಲಿಕ್ ಸ್ಪೀಕರ್ ಆಗ್ಬೇಕಾದ್ರೆ ಇವ್ ಬಹಳ ಮಹತ್ವದ ಪಾತ್ರ ವಹಿಸ್ತದ ಸರ್. ಬಾಡಿ ಲ್ಯಾಂಗ್ವೇಜ್ ಎಲ್ಲ, ಈ ವಿಷಯಗಳ ಆ, ಸಂಗ್ರಹ ಎಲ್ಲ. ಯಾಕಂದ್ರೆ ಪ್ರತಿಯೊಂದು ಅಂದ್ರೆ ಸಭೆ, ಸಭಿಕರು, ಸಭಾಂಗಣ ಅಲ್ಲಿ ಅಂದ್ರೆ ಅಲ್ಲಿ ಯಾವ ತರ ನಮ್ಗೆ ಯಾವ ಟೈಮಿಂಗ್ ಮುಖಾಂತರ ಯಾವ ಎಷ್ಟು ಟೈಮ್ ಕೊಟ್ಟಾರ, ಆ ಜನರ ವಿಚಾರಧಾರೆಗಳ ಮುಖಾಂತರ ನಾವ್ ಇದು ಮಾಡ್ಬೇಕಾಗ್ತದ ಸರ್. ಅವ್ರದ್ದು ಸದ್ದ ಟೈಮ್ ಜಾಸ್ತಿ ಆಗ್ಯದೋ, ಈಗ ನಾವು ಮಾತಾಡ್ಕೋದ್ ಜಾಸ್ತಿ ಕೂತ್ರು ಅವ್ರಿಗೆ ಬೇಜಾರಾಗ್ತದ, ಇವ್ರದ್ದು ಭಾಷಣನೇ ಕೇಳೋದು ಬೇಡ ಅಂತೇಳಿ. ಅಂದ್ರೆ ಅವ್ರದ್ದು ಲಿಮಿಟ್ ತಕ್ಕಂತೆ ನಾವ್ ಮಾತಾಡ್ಬೇಕು ಸರ್, ಅಲ್ಲಿ ಸನ್ನಿವೇಶ ತಿಳ್ಕೊಂಡ್ ಅಂತ ಹೇಳಿ. ಓಕೆ, ನಮ್ಮ ಶೈಲಜಾ ಮೇಡಮ್ ಏನು ಹೇಳ್ತಾರೆ? ಸರ್ ಹೌದು ಸರ್, ಪ್ರತಿಯೊಬ್ಬ ಭಾಷಣಕಾರ ಆಗ್ಬೇಕನ್ನೋರ್ಗೆ ಇವು 5 ಸೂತ್ರಗಳಿದ್ದಂಗೆ ಸರ್. ಇವುಗಳನ್ನ ಅವರು ಪಾಲಿಸ್ಕೊಂಡು ಒಂದೊಂದೇ ಸಿದ್ಧಿಸ್ಕೊಳ್ತಾ ಹೋದ್ರೆ ಸರ್, ಆ ಶೀಘ್ರದಲ್ಲಿ ಅವರೊಬ್ಬ ಅತ್ಯುತ್ತಮ ಭಾಷಣಕಾರರಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸರ್. ಮೊದಲು ನಮ್ಗೆ ಗೊತ್ತಾಗುತ್ತೆ ಸರ್, ಕಂಟೆಂಟ್ ಬಹಳ ಇಂಪಾರ್ಟೆಂಟ್. ನೀವೇ ಹೇಳ್ತಿರ್ತೀರಿ ಸರ್, ಹೂರ್ಣ ಅಂದ್ರೆ ಒಬ್ಬಟ್ ತರ ಹೂರ್ಣ ಇದ್ರೇನೆ ನಾವು ಒಬ್ಬಟ್ಟು ಮಾಡಕ್ಕಾಗತ್ತೆ ಅಂತ. ಮೊದಲು ನಾವು ವಿಷಯ ಜ್ಞಾನವನ್ನ ಸಂಗ್ರಹಿಸ್ಬೇಕು ಅನ್ನೋದು ಇದು ನಮ್ಗೆ ಗೊತ್ತಾಗುತ್ತೆ ಸರ್. ವಿಷಯ ಜ್ಞಾನ ಆದ ನಂತರ ಅದನ್ನ ನಾವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಬರೋದೇ ಮೊದಲೇದು ಭಾಷೆ. ಆ ಭಾಷೆ ನಮ್ಗೆ ಗ್ರಾಂಥಿಕ ಭಾಷೆ ಅಲ್ದೇನೆ ಒಂದು ಆ, ಆ, ಚೆನ್ನಾಗಿ ಕೇಳುವಂತ ಅಚ್ಚುಕಟ್ಟ ಭಾಷೆಯಲ್ಲಿ ಮಾತಾಡೋದನ್ನ ಅಭ್ಯಾಸ ಮಾಡಿ ಪದಗಳ ಮೇಲೆ ವರ್ಕ್ ಮಾಡ್ತಾ ಹೋದಂಗೆಲ್ಲ ಪದಗಳನ್ನ ನಾವು ಅವುಗಳ ಆಳ ಅರ್ಥವನ್ನ ತಿಳಿದುಕೊಂಡು ವಿಭಿನ್ನ ಸನ್ನಿವೇಶದಲ್ಲಿ ಅವುಗಳನ್ನ ಒಂದೇ ಪದವನ್ನ ವಿಭಿನ್ನ ಅರ್ಥದಲ್ಲಿ ಬಳಸ್ತಾ ಇರ್ತಾರೆ ಸರ್. ಆತರ ನಿರಂತರವಾಗಿ ಆ ಪದಗಳನ್ನ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಭಾಷಾ ಕೌಶಲ್ಯ, ಪದ ಸಂಪತ್ತು ಕೂಡ ವೃದ್ಧಿ ಆಗುತ್ತೆ. ಹಾಗೇನೆ ನಮ್ಗೆ ಇದೆಲ್ಲ ನಮ್ಮ ಆಂತರಿಕ ಒಂದು ತಯಾರಿ ಸಿದ್ಧತೆ ಆದ ನಂತರ ನಾವು ನಂತರ ಸಭಿಕರನ್ನ ಎದುರಿಸ್ಬೇಕಾಗತ್ತೆ. ಆ ಸಭಿಕರು ಈ ಜ್ಞಾನ ಸರ್ ನಮ್ಗೆ ಅಂತ ಜನರನ್ನ, ಎಂಥ ಜನರಿದ್ದಾರೆ, ಅವ್ರಿಗೆ ಏನ್ ಬೇಕು ತಾವೀಗ ಈಗ ಈಗ್ಲೇನೆ ಹೇಳಿದ್ರಿ ಸರ್. ಅಂದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ, ಅದ್ರಲ್ಲಿ ಅವ್ರಿಗೆ ಏನ್ ಅಗತ್ಯ ಇದೆ, ಪ್ರೇಕ್ಷಕರಿಗೆ ಏನ್ ಅಗತ್ಯ ಇದೆ ಅದನ್ನ ಕೊಡೋದೇ ಜಾಣ್ತನ ಅಂತ. ಆ ಅದು ಒಂದು ಈ ತರಬೇತಿಯಿಂದ, ಟ್ರೈನಿಂಗ್ ಇಂದ ಈ ಕೌಶಲ್ಯ ಅಂತಕ್ಕಂಥದ್ದು ಸಿದ್ಧಿ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಲ್ಲೂ ಒಂದು ಕೌಶಲ್ಯ ಇರುತ್ತೆ, ಒಂದು ಪ್ರತಿಭೆ ಇರುತ್ತೆ, ಒಂದು ಕಲೆ ಇರುತ್ತೆ. ಅವುಗಳನ್ನ ಅಭಿವ್ಯಕ್ತಿ ಮಾಡೋದಕ್ಕೆ ಇಂಥ ಭಾಷಣ ಕೌಶಲ್ಯಗಳಲ್ಲಿ ಅವರು ಸಾಣೆ ಹಿಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಅಗತ್ಯ ಇದೆ ಸರ್. ಈ 5 ಪಾಯಿಂಟ್ಗಳು ತುಂಬಾ ಚೆನ್ನಾಗಿವೆ ಸರ್. ಹಾಗೆ ಸಭಾಂಗಣ ಕೂಡ ನಾವು ಗಮನಿಸಿ ಅಲ್ಲಿ ಪ್ರೇಕ್ಷಕರು ಎಷ್ಟು ಜನ ಇದ್ದಾರೆ, ಏನು ಅವರ ಅವಶ್ಯಕತೆಗಳು, ನಾವು ಅವ್ರಿಗೆ ಏನ್ ಬೇಕು ಅದನ್ನ ಕೊಟ್ಟಾಗ ಮಾತ್ರ ನಮ್ಮ ಒಂದು ಕಮ್ಯುನಿಕೇಶನ್ ನಿಜವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಇಲ್ಲಿ ನನಗೆ ಅರ್ಥ ಆಯ್ತು ಸರ್. ತುಂಬಾ ಅತ್ಯುತ್ತಮ ಪಾಯಿಂಟ್ಸ್ ಸರ್ ಇವೆಲ್ಲ. ಕಲಿಕೆ ಆಗ್ಬೇಕನ್ನೋರಿಗೆ, ಭಾಷಣಕಾರರ ಆಗ್ಬೇಕನ್ನೋರಿಗೆ ಈ ಸರ್ ಈ ಕ್ಲಾಸಲ್ಲಿ ಇಷ್ಟು ವಿಷಯ ತಿಳಿಸಿದ್ದಾರೆ ಅಂದ್ರೆ, ಸರ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದಾಗ ಅವರಲ್ಲಿ ಎಷ್ಟು ಬದಲಾವಣೆ ಆಗತ್ತಂತೆ. ಓಕೆ, ಅವ್ರ ಈಗ ನಾನು ವಾರಕ್ಕೆ ಗುರುವಾರ ಕ್ಲಾಸ್ ಮಾಡ್ತೀನಿ ಅಲ್ವಾ? ಹೌದು ಸರ್. ಅಲ್ಲೇನ್ ಮಾಡ್ತೀನಿ, 3 ವಿಷಯಗಳು 1-1 ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಟ್ಟು, ಒಂದು ವಿಷಯನ 3 ರಿಂದ 5 ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಡ್ತೇನೆ. ಈ ಒಂದು ಪ್ರಾಸೆಸ್ ಹೇಗನ್ಸುತ್ತೆ ನಿಮ್ಗೆ? ಸರ್ ಇದು ನಿಜವಾಗ್ಲೂ ಅತ್ಯಂತ ವೈಜ್ಞಾನಿಕವಾದಂತಹ ಬೋಧನಾ ವಿಧಾನ ಅನಿಸುತ್ತೆ ಸರ್ ನನ್ಗೆ. ಅಂದ್ರೆ ಅಲ್ಲಿ ನಾವು ಒಂದು ವಿಷಯದ ಬಗ್ಗೆ ನೂರಾರು ದೃಷ್ಟಿಕೋನದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲಾ ಕಲಿಕಾರ್ಥಿಗಳು ಮಾತಾಡಿದಾಗ ನಮ್ಮಲ್ಲಿ ಒಂದು ವಿಚಾರ ಇದ್ರೆ ಅವರಲ್ಲಿ ಮತ್ತೊಂದು ವಿಚಾರ ಇರುತ್ತೆ. ಹೀಗೆ ಅಲ್ಲಿ ಒಂದು ನಮ್ಮ ವಿಚಾರಗಳ ಸರಮಾಲೆಯನ್ನೇ ನಾವು ಅಲ್ಲಿ ಕಂಡುಕೊಳ್ಳೋದಕ್ಕೆ, ನಮ್ಮ ಬುದ್ಧಿಯ ಮಟ್ಟ ಜಾಸ್ತಿ ಆಗೋದಕ್ಕೆ, ಅಭಿವ್ಯಕ್ತಿ ಕೌಶಲ್ಯ ಇಂಪ್ರೂವ್ ಆಗೋದಕ್ಕೆ ನಂಗೆ ತುಂಬಾ ಸಹಾಯಕ ಆಗುತ್ತೆ ಸರ್ ಆ ಕ್ಲಾಸ್ಗಳು. ಯಾರೇ ಜಾಯ್ನ್ ಆದ್ರೂ ಕೂಡ ಅದ್ರಲ್ಲಿಂದ ಸದುಪಯೋಗ ಖಂಡಿತ ಪಡ್ಕೊಳ್ತಾರೆ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ನೇತ್ರಾವತಿ, ಇನ್ನೇನಾದ್ರೂ ಆ್ಯಡ್ ಮಾಡ್ತೀರಾ? ಈಗ ನನಗೆ ಆದ್ರೂ ಏನ್ ಗೊತ್ತಾ, ಎಷ್ಟೊಂದು ಜನ ಮೀನಮೇಷ ಎಣಿಸ್ತಾ ಇರ್ತಾರಲ್ಲ ನೇತ್ರಾವತಿ ಅವರೇ, ನಾವು ತಕ್ಷಣಕ್ಕೆ ಸೇರ್ಕೊಳ್ಳಲ್ಲ, ಯಾಕಿರ್ಬೋದು?
ಸರ್ ಅವ್ರಿಗೆ ಕಲಿಬೇಕನ್ನೋದು ಆಸೆ ಇರ್ತೈತಿ ಸರ್. ಮತ್ತೊಂದು ಡೌಟ್ ಕ್ರಿಯೇಟ್ ತಮ್ಮದೇ ಆದ ಡೌಟ್ ಇರ್ತದ ಸರ್. ಇದು ನಾ ಹೋಗಿ ಇದು ಪೂರ್ತಿ ಕಲಿಬಹುದಾ ಈ ವಿಷಯ, ಈ ಪಬ್ಲಿಕ್ ಸ್ಪೀಕಿಂಗ್ ಕಲ್ತು ನಾನು ಚೆನ್ನಾಗಿ ಮಾತಾಡ್ಬಹುದಾ ಅಂತ ತನ್ನ ಮೇಲೆ ತನಗೆ ಆತ್ಮವಿಶ್ವಾಸ ಕಡಿಮೆ ಇರುವಾಗ ಈ ಡೌಟ್ಗಳು ಬರ್ತಾವ ಸರ್. ಆ ವ್ಯಕ್ತಿಗಳು ಏನ್ ಮಾಡ್ಬೇಕು, ಯಾವುದೇ ಭಯ ಇಲ್ಲಾರ್ದೆ, ಯಾವುದೇ ತಮ್ಮ ಆತ್ಮ ಇದು ತಮ್ಮ ಕಲಿಬೇಕನ್ನೋದು ಒಂದು ಏನಂತಾರಲ್ಲ, ಒಂದು ಹುಟ್ಟಿ ಇತ್ತಂದ್ರ ಮನುಷ್ಯ ಯಾವುದೇ ಒಂದು ಕೋರ್ಸ್ ಸೇರಿ, ಈ ಆನ್ಲೈನ್ ಕೋರ್ಸ್ ಸೇರಿ ಸರ್ ಅವ್ರ ಕ್ಲಾಸ್ ದಿಂದ ಸಾಕಷ್ಟು ಕಲಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಶೈಲೇಜ್ ಅವರೇ, ನೀವೇನ್ ಹೇಳ್ತೀರಿ? ಯಾಕೆ ತಕ್ಷಣ ಸೇರಲ್ಲ? ಸರ್ ಯಾರು ಕಲಿಕೆ ಬಗ್ಗೆ ಅಂದ್ರೆ ಒಂದು ಸುಮ್ನೆ ಆಸೆ ಇಟ್ಕೊಂಡಿರ್ತಾರೆ ಸರ್, ಕನಸುಗಳಿರ್ತವೆ. ಆ ಕನಸುಗಳನ್ನ ಅವ್ರು ಗುರಿ ಮಾಡ್ಕೊಂಡಿರಲ್ಲ ಸರ್. ದೃಢ ನಿರ್ಧಾರದ ಕೊರತೆ ಇರುತ್ತೆ. ಇನ್ನೊಂದು ಸರ್, ನಾವು ಕಲ್ತ್ರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ನಿಜವಾಗ್ಲೂ ಅರ್ಥ ಆದ್ರೆ ಖಂಡಿತ ಜಾಯ್ನ್ ಆಗ್ತಾರೆ ಸರ್. ಅವ್ರಿನ್ನ ಪ್ರೋಸೆಸ್ ನಲ್ಲಿ ಇದ್ದಾರೆ ಸರ್. ಅಂದ್ರೆ ನಾವು ಪಬ್ಲಿಕ್ ಸ್ಪೀಕರ್ ಆಗೋದ್ರಿಂದ ಏನಾಗುತ್ತೆ ಅಂತ ಕುತೂಹಲದಿಂದ ಕೆಲವ್ರು ಬಂದಿರ್ಬೋದು, ಕೇಳಕ್ಕಂತ ಕೆಲವ್ರು ಬಂದಿರ್ಬೋದು. ಆದ್ರೆ ಕಲಿಬೇಕು, ನಾನು ಬದಲಾಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರೆ ಮಾತ್ರ ಖಂಡಿತ ಜಾಯ್ನ್ ಆಗ್ತಾರೆ ಸರ್. ಓಕೆ, ವೆರಿ ಗುಡ್. ತುಂಬ ಚೆನ್ನಾಗಿ ಇಬ್ಬರು ಹೇಳಿದ್ರಿ. ಆಮ್, ಯಾವಾಗ ನಾವು ಕಲಿಯಲೇಬೇಕು ಅಂತ ಮನಸ್ಸು ಮಾಡ್ತೀವಿ, ಮತ್ತೆ ಮೊದಲನೇ ಹೆಜ್ಜೆ ಇಟ್ಟು ತರಬೇತಿಗೆ ಸೇರ್ಕೊಳ್ತೀವಿ, ಆಗ ನಮಗೆ ಲಾಭ ಜಾಸ್ತಿ ಆಗ್ತದೆ. ಈ ಎಲ್ಲ ವಿಚಾರಗಳು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿದ್ರೆ ನಾನು ಆ ಕಾಮೆಂಟನ್ನು ಅಬ್ಸರ್ವ್ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಇವತ್ತಕ್ಕೆ ತುಂಬಾ ಚೆನ್ನಾಗಿದೆ ಸರ್. ಹ್ಮ್ ಎಲ್ಲಾ ರೀತಿಯಿಂದ ಹ್ಮ್ ಸ್ಟಾರ್ಟಿಂಗ್ ಇಲ್ಲಿವರೆಗೂ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ವಿಷಯಗಳನ್ನು ತಿಳಿಸ್ಕೊಡ್ತೀವಿ ಸರ್ ಇವತ್ತು.